ಹಾಗೆಲ್ಲ ಮಾತನಾಡಬಾರದು ಮಗನೇ. ಮೊದಲೇ ನೊಂದಿರುವ ನನ್ನ ಮನಸ್ಸಿಗೆ ನಿನ್ನ ಮಾತಿನಿಂದ ಶೂರದಲ್ಲಿ ಹೇರದಂತಾಗುತ್ತಿರುವುದು. ಬಾಲ್ಯದಲ್ಲಿ ನಾನು ನಿನ್ನ ವಿಚಾರದಲ್ಲಿ ಮಾಡಿದ ಅಪರಾಧವನ್ನು ಯಾರ ಸಂಗಡವೂ ತಿಳಿಸದೆ ನನ್ನ ಮನಸ್ಸಲ್ಲಿ ಬಚ್ಚಿಟ್ಟುಕೊಂಡಿದ್ದ ಎಷ್ಟು ಕಷ್ಟಗಳು ನಾನು ಮುಗಿಸಿದನು ಆ ಪರಮೇಶ್ವರನಿಗೆ ಗೊತ್ತು ಕಂದ. ಅಮ್ಮ, ಬಾಲ್ಯದಿಂದಲೂ ನೀನು ಪಟ್ಟಿರುವ ಕಷ್ಟ ವೇದನೆಗಳಿಗೆ ಈ ನಿನ್ನ ಹತಭಾಗ್ಯ ತಾಯಿಯೇ ಕಾರಣ. ನೀನು ಬದುಕಿರುವೆ ಎಂದು ನಾನು ತಿಳಿದಿರಲಿಲ್ಲಪ್ಪ. ಈಗಷ್ಟೇ ಶ್ರೀಕೃಷ್ಣ ಪರಮಾತ್ಮನ ತಿಳಿದು ನಿನ್ನ ನೋಡಲ್ಲದೆಷ್ಟು ಆಸೆಗಳನ್ನು ಹೊತ್ತು ಬಂದಿರುವನೇ ಏನು. ದಯಮಾಡಿ ನಿನ್ನ ಹತಭಾಗ್ಯನ್ನು ಕ್ಷಮಿಸು ಮಗನೇ, ಕ್ಷಮಿಸು. ಅಮ್ಮ, ನೀನು ಈಗೆಲ್ಲ ಮಾತನಾಡಬಾರದು. ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ. ನಿನ್ನ ಪಾದ ಪದ್ಮಗಳ ಸೇವೆಯನ್ನು ಮಾಡುತ್ತಿರುವರಲ್ಲ ಪಾಂಡವರು, ಅಂತಹ ಸುತ್ರಿಕಗಳು, ಅಂತ ಭಾಗ್ಯಶಾಲಿ ಈ ಪಾಪಿಗೆ ಇನ್ನೆಲ್ಲಿ ಬರಬೇಕು ತಾಯಿ, ಇನ್ನೆಲ್ಲಿ ಬರಬೇಕು ಕಂದ. ಅಮ್ಮ, ಆದದ್ದು ಆಗಿ ಹೋಯ್ತು. ಈಗ ಲಾರನ್ನ ಸಹೋದರನ್ನು ಸೇರಿ ಸಂತೋಷವಾಗಿ ಬಾಳು. ವೈರಿಗಳಾದ ಕವರಗಳನ್ನು ಸೇರಿ ನಿನ್ನ ಸಹೋದರಿಗೆ ಕೇಡನ್ನು ಹಾರೈಸಬೇಡ ಕರ್ಣ. ಅಮ್ಮ, ಅದೊಂದು ಮಾತನ್ನು ಬಿಟ್ಟು ಕ್ಷತ್ರಿಯ ಧರ್ಮಕ್ಕೆ ವಿರುದ್ಧವಾಗಿರುವ ಬೇರೆ ಏನಾದರೂ ಕೇಳು ತಾಯಿ, ಖಂಡಿತವಾಗಿ ನಡೆಸಿಕೊಡುವೆನು. ಹಾಗಲ್ಲ ಮಗನೇ, ನಿನ್ನ ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುತ್ತಿರುವೆನು. ನನಗೆ ಸೌಭಾಗ್ಯ ದಾನ ಮಾಡು, ನನಗೆ ಸೌಭಾಗ್ಯ ದಾನ ಮಾಡು ಕಂದ. ಅಮ್ಮ, ನಾನು ಸೂತನಾಗೆ ಬೆಳೆದು ಸೂತನಾಗೆ ಹಳಿದು ಸೂತನಾಗೆ ಹಳಿಯುವನು. ನೀನು ಎಳೆತನದಲ್ಲಿ ನಿಷ್ಕರಣೆಯಿಂದ ಒಂದು ಕಡಿದು ಹಾಕಿದ ಒಂದು ಪ್ರೇಮದ ಸೊಸೆಯು ಅದು ಸಂಪೂರ್ಣವಾಗಿ ಹೊಣೆಗೋಗಿದೆ. ಅದು ಪುನಃ ಚಿಗುರುವುದಿಲ್ಲ. ವೈಭವದಲ್ಲಿ ನಾನೀಗ ದುರ್ಯೋಧನ ಹತ್ತ ಮಿತ್ರನು ಪರದಾತನು ನನ್ನ ನಂಬಿ ಯುದ್ಧವನ್ನು ಸಾರಿರುವಾಗ ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾಬೀತಾಗಬೇಕಲ್ಲ. ಈಗಿರುವಾಗ ಮಾತೃ ಸಹೋದರರ ಸಂಬಂಧವನ್ನು ಕಲ್ಪನೆ ಮಾಡಿಕೊಂಡು ಆತನು ತೊರೆಯುವುದು ಧರ್ಮವೇ, ನ್ಯಾಯವೇ? ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳದಿಲ್ಲವೇ? ನಾಳೆ ಹುಟ್ಟುವ ಮಕ್ಕಳು ಕರ್ಣನು ಇಂಥ ನೀಚ ಕಾರ್ಯವನ್ನು ಮಾಡಿದನೆಂದು ಶಪಿಸದೆ ಬಿಡುವರೆ. ಕ್ಷತ್ರಿಯ ವೀರರಲ್ಲೂ ನನ್ನನ್ನು ತಿರಸ್ಕರಿಸುವೆ. ಈಗಿರುವಾಗ ನಾನು ಏನು ತಾನೇ ಮಾಡಲಿ? ವೀರಮಾತೆಯಾದ ನೀನೇ ಇದನ್ನೆಲ್ಲ ಹಿತಬೋಧನೆ ಮಾಡುತ್ತಾಯಿ. ನಿಶ್ಚಯ ಕಂದ, ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರಲ್ಲವೇ? ಅವರನ್ನು ಕಾಪಾಡಬೇಕಾದುದು ಹಿರಿಯರಾದ ನಿನ್ನ ಕರ್ತವ್ಯವಲ್ಲವೇ? ನೀವಾರು ಜನ ಸೇರಿ ರಾಜ್ಯ ಭಾರ ಮಾಡೋದನ್ನು ನೋಡಿ ನಾ ಸಂತೋಷ ಪಡಬಾರದೇ ಕಂದ? ಅಮ್ಮ, ನಿನಗೇಕೆ ತಾಯಿ ಇಂತ ದುರಾಲೋಚನೆ? ಅಮ್ಮ, ಮನೋಭಾವನೆ ತಾಯಿ ದುರಾಲೋಚನೆ. ಅಮ್ಮ, ಮನೋಭಾವನೆ ತಾಯಿ ದುರಾಲೋಚನೆ. ದಡದಲ್ಲಿ ಜನ್ಮವ ನೀಡಿದೆ ಅಮ್ಮ, ಗಂಗೆಯ ದಡದಲ್ಲಿ ಜನ್ಮವ ನೀಡಿದೆ. ಬೆಳೆಸುವ ಕೈಯಲ್ಲಿ ಸೂತಲೆನಿಸಿದೆ ಅಮ್ಮ. ಗಂಗೆಯ ದಡದಲ್ಲಿ ಜನ್ಮವ ನೀಡಿದೆ. ಬೆಳೆಸುವ ಕೈಯಲ್ಲಿ ಸೂತಲೆನಿಸಿದೆ. ಮಾನವ ಕುಲಕ್ಕೆ ವಂಚನೆ ಮಾಡಿದೆ ಅಮ್ಮ.
ಕಣ್ಣೀರದಾರೆ ಅಮ್ಮ ಮಾತೆಯ ಮಮತೆಯ ಕಣ್ಣೀರದಾರೆಯೇ ನೀ ಮನು ಭಾವನೆ ತಾಯೇ ದೂರ ಲೋಚನೆ ಜನನಿ ಮಾತೆಯ ಪಾದವ ಅಮ್ಮ ಮಾತೆಯ ಪಾದವ ನೋಡಲು ಬಯಸಿದೆ ಜನನಿ ಮಾತೆಯ ಪಾದವ ನೋಡಲು ಬಯಸಿದೆ ಯಾತನೆ ಪಡುತ್ತಾಲಿ ನಾನೊಂದೇ ಅಮ್ಮ ಜನನೇ ಅಮ್ಮ ಮಾತೆಯ ಪಾದವ ನೋಡಲು ಬಯಸಿದೆ ಯಾತನೆ ಪಡುತ್ತಾಲಿ ನಾನೊಂದೇ ಅಪರಾಧದ ಗಟ್ಟಿ ಕಾಲಿಗೆ ಸಿಲುಕಿದೆ ಅಪರಾಧದ ಗಟ್ಟಿ ಕಾಲಿಗೆ ಸಿಲುಕಿದೆ ಅನ್ಯರ ಆಸೆಯದಿ ಜೀವನ ಸಾಗಿಸಿದೆ ಕಾಸಯದಿ ಜೀವನ ಸಾಗಿಸಿದೆ ನೀ ಮನುಭಾವನೆ ತಾಯೇ ದೂರ ಲೋಚನೆ ಅಮ್ಮ ಇದರಲ್ಲಿ ನನ್ನದೇನು ಅಪರಾಧ ತಾಯಿ ಪಾಂಡವರ ಪ್ರಾಣವೇ ನನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಆ ಪಾಂಡವರ ಪ್ರಾಣಕ್ಕೆ ಭಯವಿಲ್ಲೇ ತಾಯಿ ಈ ಚಿಂತೆಯನ್ನು ಬಿಡು ತಾಯಿ ಕಂದ ಅಮ್ಮ ಲೋಕೈಕ ನೀರಿನಾದ ನೀನು ಆ ಸೊಹ್ಯೋದನ್ನು ಪಾಂಡವೇಲಿ ದ್ವೇಷವನ್ನಿಟ್ಟಿರುವಾಗ ನಾ ಭಯಪಡದೆ ಹೇಗೆ ತಾನೇ ಸುಮ್ಮನಿರಲಿ ಹೋಗಲಿ ಬಿಡು ಮಗನೇ ಅವರೊಡನೆ ಕೂಡಿ ಬಾಳಲು ನಿನಗೆ ಇಚ್ಛೆ ಇಲ್ಲವೆಂದರೆ ಈ ಯುದ್ಧದಲ್ಲಾರು ಪರನ್ಮುಖನಾಗು ಮಗನೇ ಅಮ್ಮ ಅಮ್ಮ ಇಲ್ಲ ತಾಯಿ ಕರ್ಣನು ಅಂತಹ ನೀಚನಲ್ಲ ಪೌರುಷಗರು ಹೋರಾಡಿ ಆ ನನ್ನ ಸ್ವಾಮಿಗೆ ಹೇಗೆ ಮಡಿಯುವನು ಅಮ್ಮ ನಾನು ಖಂಡಿತ ಪರನ್ಮುಖನಾಗಲ್ಲ ತಾಯಿ ಖಂಡಿತ ಪರನ್ಮುಖನಾಗಲಾರೆ ಅಮ್ಮ ದುರ್ಯೋಧನು ನನ್ನ ಮೇಲೆ ಇಟ್ಟಿರುವ ಪ್ರೀತಿ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ ನಿನ್ನ ಸಹಿತ ಈ ಪ್ರಪಂಚವೇ ನನ್ನನ್ನು ಸೂತ ಈನ ಎಂದು ಹೊರದೂಡಿದಾಗ ಅದೆಲ್ಲವನ್ನೂ ಲೆಕ್ಕಿಸದೆ ನನ್ನನ್ನು ಮನ್ನಣೆಯಿಂದ ಸಾಕಿ ಸಲಹಿ ಅಂಗರಾಜಕ್ಕೆ ಅಧಿಪತಿಯನ್ನಾಗಿ ಮಾಡಿದ ಆ ನನ್ನ ಪ್ರಭುವಿಗೆ ದ್ರೋಹವನ್ನು ಮಾಡಿ ನ್ಯಾಯವೇ ನೀತಿಯೇ ತಾಯಿ ಇಲ್ಲ ಇಲ್ಲ ಖಂಡಿತವಾಗಿ ನಾನು ಈ ಯುದ್ಧದಲ್ಲಿ ಪರಮುಖನಾಗಲ ತಾಯಿ ಅಮ್ಮ ಎಲ್ಲವನ್ನು ತಿಳಿದವರಿಗೆ ಹೆಚ್ಚಿಗೆ ಹೇಳಿ ತೊಂದರೆ ಪಡಿಸಲಾರೆ ನನ್ನದೊಂದು ಮಾತಿರುವುದನ್ನು ನಡೆಸಿಕೊಡು ಈ ಯುದ್ಧ ರಂಗದಲ್ಲಿ ನಿನ್ನ ಸಹೋದರನ ಕೈಗೆ ಸಿಕ್ಕರೆ ಅಮ್ಮ ಅವರನ್ನು ಕೊಲ್ಲಬೇಡ ಕರ್ಣ ನಿನ್ನ ತಮ್ಮಂದಿರನ್ನು ಉಳಿಸು ಅಮ್ಮ ಯುದ್ಧ ನಡೆಯುವುದು ಕೌರವರ ಅಕ್ಷೋಹಿಣಿ ಸೈನ್ಯವು ಪಾಂಡವರಿಗಲ್ಲ ತಾಯಿ ನಿಜವಾದ ಯುದ್ಧ ನಾನು ನನ್ನ ಮತ್ತು ಪ್ರಭು ಕೌರವೇಶ್ವರ ಒಂದು ಕಡೆ ಆ ನಿನ್ನ ಮಕ್ಕಳಾದ ಪಾಂಡವರು ಮತ್ತೊಂದು ಕಡೆ ಇವರಿಬ್ಬರಲ್ಲಿ ಈಗಿರುವಾಗ ರಣರಂಗದಲ್ಲಿ ಪಾಂಡವರು ಸಿಕ್ಕಿದರೆ ಕೊಲ್ಲಬೇಡವೆಂದು ಹೇಳುತ್ತಿರುವೆಯಲ್ಲ ಇದು ಯಾವ ಕೋರಿಕೆ ತಾಯಿ ಮಹಾರಥಿಕರೆಲ್ಲರೂ ವಿಜಯೋತ್ಸವದಿಂದ ಹೋರಾಡುತ್ತಿರುವಾಗ ಪಾಂಡವರನ್ನು ಕಂಡು ನನ್ನ ಹೇಡಿಯಂತೆ ಕೈ ಕಟ್ಟಿ ಕುಳಿತುಕೋ ಎಂದು ಹೇಳುತ್ತಿರುವೆಲ್ಲ ಇದು ಯಾವ ಪರಿಹಾಸ್ಯ ತಾಯಿ ಕರ್ಣ ಅಮ್ಮ ಆಗಲಿ ತಾಯಿ ಎಷ್ಟೇ ಆದರೂ ನೀನು ಎತ್ತ ಮಾತೆ ನೀನು ದೈವಕ್ಕೆ ಸಮಾನಳು ಆಗಲಿ ತಾಯಿ ಎಲ್ಲರನ್ನೂ ಉಳಿಸಬಲ್ಲೆ
ನನ್ನ ಪರಮ ವೈರಿ ಅರ್ಜುನನ ಮಾತ್ರ ಉಳಿಸಲಾರೆ. ಕರ್ಣ, ಅಮ್ಮ ಏನಂತ ಹೇಳುತ್ತಿರುವೆ? ಹೌದಮ್ಮ, ಅರ್ಜುನ ಮೇಲಿದ್ದೀನಿ. ಅರ್ಜುನನೊಡನೆ ಹೋರಾಡುವುದನ್ನು ಆ ನನ್ನ ಸ್ವಾಮಿಯು ಕಣ್ತುಂಬ ನೋಡಿದರೆ ಆಗ ನನ್ನ ಮನಸ್ಸಿಗೆ ಸಂತೋಷವಾಗುವುದು. ಅಮ್ಮ, ಅರ್ಜುನನಿಂದಲೇ ನಾನೇ ಆತನಾದರೂ, ನನ್ನಿಂದಲೇ ಅರ್ಜುನನ ಆತನಾದರೂ ನಿನಗೆ 5 ಜನ ಪಾಂಡವರು ಉಳಿಯುವರು. ಈ ಚಿಂತೆಯನ್ನು ಬಿಡ್ತಾಯಿ. ಅರ್ಜುನ ಮೇಲೆ ಏಕಪ್ಪ ನಿನಗೆ ಇಷ್ಟೊಂದು ದ್ವೇಷ? ಹೋಗಲಿ ಬಿಡು. ನನ್ನ ಒಂದೇ ಒಂದು ಮಾತಿರುವುದು, ಅದನ್ನ ನಡೆಸ್ಕೊಡುವೆಯಾ ಮಗನೇ? ಅದೇನು ತಾಳಿ, ಹೇಳು ತಾಯಿ. ಖಂಡಿತವಾಗಿ ಎತ್ತ ತಾಯಿಯ ಋಣಭಾರವನ್ನು ಕಡಿಮೆ ಮಾಡಿಕೊಳ್ಳುವನು. ಹೇಳು ತಾಯಿ. ಸತ್ಯವಾಗಿ ನಡೆಸಿಕೊಡುವೆ ತಾನೇ? ಅಮ್ಮ, ಅಮ್ಮ, ನುಡಿದು ನಡೆಸಲಾರದ ಕಡುಕೂಳನೆ ಈ ಸೂರ್ಯ ತನುಜಂ ಅಮ್ಮ. ಅಮ್ಮ, ಬಿಡು ಬಿಡು ಚಿಂತೆಯನು ಮಾತೆಯೇ. ಅಮ್ಮ, ಬಿಡು ಬಿಡು ಚಿಂತೆಯನು ಮಾತೆಯೇ, ನಡೆಸುವೆ ಧರ್ಮಜನಾಣೆ ಮತ್ತಿತನಾಣೆ ಜನನಿ. ಅಮ್ಮ, ಸತ್ಯಸಂಧನನಾದ ಧರ್ಮರಾಯನ ಆಣೆಗೂ ಭಗವಾನ್ ಭಾಸ್ಕರ ನಾಡಗೂ ನಡೆಸಿಕೊಡುವೆನು. ನಡೆದಾಗು ತಾಯಿ. ಕಂದ, ಅಮ್ಮ, ಆಯುಷದವರು ಎಲ್ಲಿ ಆದ್ರೂ ಬದುಕಿಕೊಳ್ಳಿ, ಹೆತ್ತೋಟೆಗದೇ ಸಂತೋಷವು. ನೀನು ನಾಳೆ ನಡೆಯುವ ಯುದ್ಧದಲ್ಲಿ ನಾಳೆ ನೀನು ಅರ್ಜುನ ಮೇಲೆ ದೊಡ್ಡ ಬಾಣವನ್ನು ಪುನಃ ದುರ್ಯೋಧನ ಈಗಲೀಗ ಸಂಪೂರ್ಣವಾಗಿ ಕೆಟ್ಟು ಹೋದೆ. ಪಂಚಭೂತಗಳಿಲ್ಲ ಅಷ್ಟದಿಕ್ಪಾಲಕರೇ, ಈ ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು. ಹಿಂದನು ಮೋಸದಿಂದ ನನ್ನ ಕವಚ ಕುಂಡಲಗಳನ್ನು ಅಪಹರಿಸಿದನು. ನಿನ್ನ ದುರಾದೃಷ್ಟಕ್ಕೆ ಸರಿಯಾಗಿ ಇದರನ್ನು ಸಭೆಯಲ್ಲಿ ಬಿಲ್ಲು ಬರುದಾಗಿ ಸಾಡಿದನಲ್ಲ. ಈಗಲಾದರೂ ಯುದ್ಧ ಕಾಲದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು, ನನ್ನ ಧೈರ್ಯಗಳನ್ನೆಲ್ಲ ಕಳಿಸಿಕೊಂಡನು. ಈಗ ನೋಡಿದರೆ ನನ್ನ ಎತ್ತ ಮಾತೆಯಾದರೂ ಮಗನೇ ಯುದ್ಧದಲ್ಲಿ ದೊಡ್ಡ ಬಾಣವನ್ನು ತೊಡಬೇಡವೆಂದು ವಾಗ್ದಾನ ಪಡೆದು ಬಿಟ್ಟಳಲ್ಲ. ಏನು ಮಾಡಲಿ? ದೈವ, ಸಂಬಂಧ, ಪ್ರಪಂಚ ಎಲ್ಲವೂ ಸಂಚು ಮಾಡುತ್ತಿರುವುದು ಕೂಡಲಿ ಹೆದರುವುದಿಲ್ಲ. ಪೌರುಷವರೆಗೂ ಹೋರಾಡಿ ನನ್ನ ಸ್ವಾಮಿಗಾಗೇ ಮಡಿವೆನು. ಅಮ್ಮ, ಅಮ್ಮ, ಎತ್ತ ಕರುಳಿನ ಬಾಧೆಯನು ನಾ ಬಲ್ಲೆ. ಅಮ್ಮ, ಸತ್ಯ ಸಾಕ್ಷಿ ಧರ್ಮವನು ನಾ ಇಡಲಲ್ಲೇ. ಕಟ್ಟ ಕಡೆಯದೋ
ಕರ್ಮದಾರಿಗೆ ಕಾಲಿಡ ಕಲ್ಲೇ ಇದೋ ಕೊಡುವೆನು ಭಾಷೆಯನು ಬಿಡು ಬಿಡು ಜನನೇ ಅಮ್ಮ ಅಮ್ಮ ಕುಮಾರ ಅಮ್ಮ ಸಂದೇಹವ ಬಿಡು ಅಮ್ಮ ಈ ಕನ್ನನ ಭಾಷೆಯ ಕೇಳಮ್ಮ ಸಂದೇಹವ ಬಿಡು ಅಮ್ಮ ಅಮ್ಮ ಇಡುವುದು ಒಂದು ಬಾಣದ ಗುರಿಯೋ ಜನನಿ ಇಡುವುದು ಒಂದು ಬಾಣದ ಗುರಿ ಕೊಡುವುದಿಲ್ಲ ನಾ ಮತ್ತೊಮ್ಮೆ ಅಮ್ಮ ಮುಗಿಲೆ ಇಳಿದು ಬರಲಿ ಈ ದೊರೆಯ ಸಿಡಿದು ನಿಲ್ಲಲಿ ಅಮ್ಮ ಜನನಿ ಅಮ್ಮ ಅಮ್ಮ ಶ್ರೀಕೃಷ್ಣ ಕುಡಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗಿನ್ನೂ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಲಿ ಹೋಗಿ ಬಾ ತಾಯಿ, ಹೋಗಿ ಬಾ ತಾಯಿ. ಅಮ್ಮ ಸ್ವಲ್ಪ ನಿಲ್ಲು ತಾಯಿ. ಅಮ್ಮ ಸ್ವಲ್ಪ ನಿಲ್ಲು ತಾಯಿ. ಏನು ಕಂದ? ಹೌದಮ್ಮ, ಎತ್ತ ತಾಯಿಯ ಋಣಭಾರವನ್ನು ಕಡಿಮೆ, ಎತ್ತ ತಾಯಿಯ ನಿನ್ನ ಪದಮ ದರ್ಶನವನ್ನೇ ನಾನು ಪಡೆದಿದ್ದಾಯಿತು. ಭವಿಷ್ಯ ಇದೇ ಅಂತಿಮ ದರ್ಶನವೆಂದು ತೋರುತ್ತಿರುವುದು. ಅಮ್ಮ ನನ್ನ ಮಾತು ಒಂದು ಮಾತನ್ನಾದರೂ ನಡೆಸಿಕೊಡುವೆ ಆ ತಾಯಿ. ಅದೇನೆಂಬುದಾಗಿ ಹೇಳು ನನ್ನ ಕಂದ. ಅಮ್ಮ ಹೇಳು ಮಗನೇ. ಈ ಕುರುಕ್ಷೇತ್ರ ಯುದ್ಧ ಮುಗಿಯುವವರೆಗೂ ನಾನು ನಿನ್ನ ಮಗನೆಂದು ಯಾರಲ್ಲಿ ಹೇಳಿಕೊಳ್ಳಬೇಡ ಕುಮಾರ. ಒಂದು ವೇಳೆ ಆ ಅರ್ಜುನನಿಂದಲೂ ನಾನೇನಾದರೂ ಹತನಾದರೆ ಪರಮಾತ್ಮ ಸತ್ಯಸಂಧನರಾದ ಧರ್ಮರಾಯನ ಕೈಯಲ್ಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಬೇಕೆಂದು ಇದು ಬೇಡಿಕೊಳ್ಳುವನು ತಾಯಿ, ಬೇಡಿಕೊಳ್ಳುವನು. ಇಂತಹ ಸಂಕಟ ನಾಶಗಳಿಂದ ಈ ಸಾಮ್ರಾಜ್ಯ ಉಳಿಯುವುದಾದರೆ ಇಂತಹ ಸಾಮ್ರಾಜ್ಯವು ಇಲ್ಲದಂತಾಗಲಿ, ಇಲ್ಲದಂತಾಗಲಿ. ಕರ್ಣ, ಅಮ್ಮ ಹೋಗುವ ಮೊದಲು ನಿನ್ನನ್ನು ಮತ್ತೊಮ್ಮೆ ಆಲಿಂಗಿಸಬೇಕೆಂದು ಈ ನಿನ್ನ ತಾಯಿ ಹೃದಯವು ಹೇಳುತ್ತಿರುವುದು. ಮಾ ಕಂದ. ಅಮ್ಮ ಕುಮಾರ. ಅಮ್ಮ ಅಯ್ಯೋ ದೈವವೇ. ಅಮ್ಮ ಹೋಗಿ ಬಾ ತಾಯಿ, ನಿಮ್ಮೆಲ್ಲರ ಸಂತೋಷವಿದ್ದಾಗಲಿ ಹೋಗಿ ಬಾ ತಾಯಿ. ದೈವಾನುಕೂಲವಿಲ್ಲದವರು ಈ ಪ್ರಪಂಚದಲ್ಲಿ ಬದುಕಿರಬಾರದು, ಬದುಕಿದ್ದರೂ ವ್ಯರ್ಥ. ಹೇ ವಿಧಾತ, ಏನು ನಿನ್ನ ಲೀಲೆ? ವಿಧಾತನ ನಾಟಕ ಬಲ್ಲವರ ಮಾನವ ಜೀವನ ಮೋಗಾಂಧಕಾರ ಎಲ್ಲ ಮಾಯೇ
ಮಾಯಾ ಜಾಯ ದೈವವೇ ವಿಧಿಗೈದ ಮೋಸದಿಂದ ಗತಿಹೀನನ ಜಗದಿ ವಿಧಿಗೈದ ಮೋಸದಿಂದ ಹಾ ವಿಧಿಯೇ ಎನ್ನಯ್ಯ ಬಾಳೆ ಕಣ್ಣೀರದಾರೆ ಪರಮಾತ್ಮ ಎನ್ನಯ್ಯ ಬಾಳೆ ಕಣ್ಣೀರದಾರೆ ಪಾಲಿ ಪರಾರೋ ದೀನನ ದಯದಿ ಓ ಪರಮಾತ್ಮ ಪಾಲಿಪರ್ಯಾರೋ ದೀನನ ಜಯದಿ ಕೊನೆಗಾಣಿಸಯ್ಯ ಕರ್ಮದ ಬಂಧನ ಕೊನೆಗಾಣಿಸಯ್ಯ ಕರ್ಮದ ಬಂಧನ ದಾರಿಯ ಕಾಣದೆ ಅಂದನ ತೆರೆನಾಗೆ ದಾರಿಯ ಕಾಣದೆ ಅಂದನ ತೆರೆನಾಗೆ ಗತಿಹೀನನಾದ ಜಗದಿ ವಿಧಿಗೈದ ಮೋಸದಿಂದ ವಿಧಿಯೇ ಕುಳಿತಿದೆ ಕಣ್ಣೀರ ಕಣ್ಣೀರ ಘೋರ ಯುದ್ಧದ ತರವಾಗಿ ಬ್ರಿಟಿಷ್ಗಳು ಪರಾಜಿತರಾದ ನಮ್ಮ ಹೃದಯದ ಬಾಗಿಲು ತೆರೆಯುತ್ತಿರುವಷ್ಟರಲ್ಲಿ ನೋಡಿ ನನ್ನ ಮನಸ್ಸಿಗೆ ಆಘಾತವಾಗಿರುವುದು. ಈ ಜೋಳದ ಚಕ್ರಯುಗವ ಬೇಸುವ ಪದ್ಧತಿಯನ್ನು ನಾವ್ಯಾರೂ ತಿಳಿದಿಲ್ಲ. ಈ ಸಮಯದಲ್ಲಿ ಕೃಷ್ಣಾರ್ಜುನರು ಇದ್ದರೆ ಚೆನ್ನಾಗಿತ್ತು ಅಲ್ಲವೇ ಸಹೋದರ? ಅಗ್ರಜ, ವಿಷ್ಣಾರ್ಜುನ ಯುದ್ಧದ ಭೂಮಿಯ ಮತ್ತೊಂದು ಪಾಸದಲ್ಲಿ ಕಾದಾಡುತ್ತಿರುವರು. ಅವರು ಬೇಗ ನಿಂತಿರುವಂತ ಸಂಭವಿಲ್ಲ ಅಗ್ರಜ. ಆದರೆ ಇದಕ್ಕೇನಾದ್ರೂ ಒಂದು ಉಪಾಯವನ್ನು ಮಾಡಲೇಬೇಕಲ್ಲ ಸಹೋದರ? ಅಗ್ರಜ, ಇದಕ್ಕೆ ಒಂದು ಉಪಾಯವನ್ನು ಕಲ್ಪಿಸಲೇಬೇಕು. ಇಲ್ಲವಾದರೆ ಪರಾಜಯವು ಖಂಡಿತ. ನಿನ್ನ ಕೈಯಲ್ಲಿ ಗದೆ ಇರುವಾಗ ನನ್ನ ಪೂಜ್ಯ ತಂದೆಯ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ. ಈಗ ನಮಗಿರುವಂತಹ ಆಪತ್ತಾದರೇನು ದೊಡ್ಡಪ್ಪ? ಕುಮಾರ ಅಭಿಮಾನಿ ದೊಡ್ಡಪ್ಪ, ದ್ರೋಣನ ಚಕ್ರವನ್ನು ಬೀಗವನ್ನು ಭೇದಿಸಲು ನಾವು ಅಸಮರ್ಥರಾಗಿರುವು. ನಮ್ಮ ಸೈನ್ಯವೆಲ್ಲವೂ ರಣರಂಗದಲ್ಲಿ ಹತವಾಗುತ್ತಿರುವುದು ಕುಮಾರ. ಏನು? ಪಾಂಡವರ ಸೈನ್ಯ ರಣರಂಗದಲ್ಲಿ ಹತವಾಗುತ್ತಿರುವೆ ದೊಡ್ಡಪ್ಪ?
ಪಿತ. ನಾನು ಅವನನ್ನು ಬಯಸ್ತೇನೆ. ಅದರ ಅನುಮತಿಯನ್ನು ಪಡೆಯುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದಿದ್ದು. ಕುಮಾರ, ಅಭಿಮನ್ಯು, ನೀನು ಹೇಳುತ್ತಿರುವ ಮಾತೇನೋ ಚೆನ್ನಾಗಿದೆ. ಆದರೆ ನಾವೆಲ್ಲರೂ ಜೀವಿಸಿದ್ದು ಇಂತಹ ದುಶ್ಶಾಂತವಾದ ಕಾರ್ಯಕ್ಕೆ ನಿನ್ನನ್ನು ಕಳಿಸಲು ಇಲ್ಲ ಕುಮಾರ. ದೊಡ್ಡಪ್ಪ, ನಿನ್ನ ಕಣ್ಮುಂದಿರೋ ಪಾರ್ಥನ ಮಗನು ಚಿಕ್ಕವನಿಂದ ಈ ರೀತಿ ಹೇಳುತ್ತೀಯಾ? ಚಿಕ್ಕವನಾಗಿಯೇ ಕಾಣಬಹುದು, ಆದರೆ ಅದರೊಳಗಿನ ಜೀವ ಜ್ಯೋತಿ ಚಿಕ್ಕದಲ್ಲ. ಅದು ತನ್ನ ಕ್ಷಾತ್ರ ತೇಜದ ಚಿರಪ್ರಕಾಶಮಾನದಿಂದ ಧ್ವಜಲಿತಮಾನವಾಗಿ ಬೆಳಗುತ್ತದೆ. ಅದು ತನ್ನ ಸಾಹಸದ ಪ್ರಭಾಫಲದಿಂದ ವಿಜೃಂಭಿತವಾಗಿ ಬೆಳಗಲು ನನಗನ್ನುತ್ತೇನು. ಈ ನನ್ನನ್ನು ಮಗನನ್ನಾಗಿ ಪಡೆದ ಧನಂಜಯನು ಅಭಿಮಾನದಿಂದ ತಲೆದೂಗಲಿ. ಏರಪ್ರಸವಾದ ಸುಭದ್ರಿ ಆನಂದ ಬಾಷ್ಪವನ್ನು ಸುರಿಸಲಿ. ಯೋಗ್ಯಾನುಸಾರವು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿ ಶಾಲೆಯ ಶಾಸ್ತ್ರ ನಿಯಮ ಮಾಡಕ್ಕಂದಿ ಶತ್ರು ಸಂಹಾರಕ್ಕೆ ಎಂದು ಹೇಳಿದ ಈ ಕಡೆಗಳಿಂದ ಅಡಿಗೆ ಮನೆಯ ಕಾಯಿಪಲ್ಯಗಳನ್ನು ಕತ್ತರಿಸೋದಕ್ಕಲ್ಲ ದೊಡ್ಡಪ್ಪ. ನಾನು ನನ್ನ ತಾಯಿಯ ಗರ್ಭದಿಂದಾಗಲೇ ವ್ಯೂಹಭೇದ ಪದ್ಧತಿಯನ್ನು ತಿಳಿದೆ. ಅದರ ಉಪಯೋಗ ಈಗ ದೊರೆತಿದೆ. ಅದನ್ನು ವ್ಯಕ್ತಪಡಬೇಡುತ್ತಂದ್ರೆ ನನಗನುಮತಿ ಕೊಡಿ, ಆಗ ತಿಳಿವಿರಿ ಪಾರ್ಥನ ಪರಾಕ್ರಮಿ ಎಂದು. ಅಭಿಮಾನ್ಯ ಪ್ರಾರ್ಥನೆ ನಿರಾಕರಿಸಬೇಡ. ಈ ವೀರ ಬಾಲಕನ ಉತ್ಸಾಹವು ಜಲಸಹಿಸನಾಗದಿರಲಿ. ಅವನು ಸೈನ್ಯವನ್ನು ತೆಗೆದುಕೊಂಡು ಹೋಗಿ ಅಭಿಮಾನ್ಯ ಹೂವನ್ನು ಬೇಯಿಸೊಡನೆ ನಾವೆಲ್ಲರೊಳಗೆ ನುಗ್ಗಿ ಅದನ್ನ ಭಿನ್ನವಾಗಿಯೇ ಮಾಡಿಬಿಡುವೆವು. ಅಂತರಿಕ್ಷವಾದಿ ಒದಗಿದ ಸಹಾಯವನ್ನು ಬೇಡುವುದು ಉಚಿತವಲ್ಲ ಅಗ್ರಜ. ಸಹೋದರ ಭೀಮಸೈನ್ಯ, ಅಗ್ರಜ, ಈ ಪ್ರಿಯ ಬಾಲಕನ ಕೈಯನ್ನು ನಿನ್ನ ಕೈಯಲ್ಲಿಟ್ಟಿರುವೆನು. ಧನಂಜಯನ ಯುದ್ಧರಂಗದಲ್ಲಿ ಅದು ಸುಡದಿರಲಿ. ಧನಂಜಯನ ಪ್ರಾಣ ಪದಕವು ಆತನನ್ನೇ ಸೇರಲಿ. ಒಂದು ಕ್ಷಣವೂ ಬಿಟ್ಟು ದೂರವಿರಲಿ. ಹೋಗು ಅಭಿಮಾನ್ಯು, ಜಯಶಾಲಿಯಾಗಿ ಬಾ. ಆ ದ್ರೋಣನ ಚಕ್ರವ್ಯೂಹವು ನಿನ್ನ ಪಾಲಿಗೆ ಪುಷ್ಪವ್ಯೂಹ ಆಗಲಿ. ದೊಡ್ಡಪ್ಪ ಕುಮಾರ, ವೀರ ಧನಂಜಯ ನನ್ನ ತಂದೆಯೋ ಭಯವೇ ಎಂಬ ನಾನ್ನರಿಯೇ. ವೀರ ಧನಂಜಯ ನನ್ನ ತಂದೆಯೋ ಭಯವೇ ಎಂಬುದು ನಾನ್ನರಿಯೇ. ದ್ರೋಣನ ಚಕ್ರ ವಿವಾದೈತೆ, ದ್ರೋಣನ ಚಕ್ರ ವಿವಾದೈತೆ. ವೀರ ಜನ ಮೆರೆಯುವನು, ವೀರ ಜನ ಮೆರೆಯುವನು, ವೀರ ಜನ ಮೆರೆಯುವನು. ಭಕ್ತರ ಭಕ್ತಿ ಸುಖ ಸಂಫಲದ ವೀರಯ್ಯ. ಭಕ್ತರ ಭಕ್ತಿ ಸುಖ ಸಂಫಲದ ವೀರಯ್ಯ. ನಿನ್ನ ಸೌರದಿ ಮೆರೆಯಲಿರಲು ಮುನಿ, ನಿನ್ನ ಸೌರದಿ ಮೆರೆಯಲಿರಲು ಮುನಿ. ಹೋಮಳೆ ಘರಿಯ ಸುರಗುಣವು, ಹೋಮಳೆ ಘರಿಯ ಸುರಗುಣವು, ಹೋಮಳೆ ಘರಿಯ ಸುರಗುಣವು. ಕೌರವ ವೀರ ಉದಯಿಸಿ ಅನ್ನದನ ಕೌರವನೇ. ಕೌರವ ವೀರ ಉದಯಿಸಿ ಅನ್ನದನ ಕೌರವನ. ವೈರಿಗಳಿಗೆ ನಡೆಯುತ್ತಿರಲ್ಲ, ವೈರಿಗಳಿಗೆ ನಡೆಯುತ್ತಿರಲ್ಲ. ವಿಜಯ ಕೊಂಡ ಕೌರವನೇ, ವಿಜಯ ಕೊಂಡ ಕೌರವನ, ವಿಜಯ ಕೊಂಡ ಕೌರವನ. ಕುಮಾರ, ಈ ವಿಚಾರವನ್ನು ಪ್ರಯಾಸಕ್ಕೆ ತಿಳಿಸಿ ನಾನು ಜಾಗೃತನಾಗಿ ಬರ್ತೇನೆ. ನೀನು ಸೈನ್ಯವನ್ನು ಸಿದ್ಧ ಮಾಡಿಕೊ. ಹಾ ಕುಮಾರ, ಜಾಗೃತಿಯಾಗಿ ಹೋಗೋಣ. ಆಗಲಿ ದೊಡ್ಡಪ್ಪ. ಸಂತೋಷದಿಂದ ಸಂಗಮ ಪರಿಸಿದು ನಾರಾಡಿದನು.
ಪ್ರಾಣೇಶ್ವರ ನಿನ್ನ ಕುಡಿ ನೋಟವು ನನ್ನ ಮನದ ವೀಣೆಯ. ಪ್ರಾಣೇಶ್ವರಿ ಸ್ವರ ಸಂಯೋಜನೆಯ ಮಿಡಿಯುತ್ತಿದೆ. ನಿನ್ನ ನೋಟಕ್ಕೆ ಸೋತಿದ್ದೆ, ನಿನ್ನ ನೋಟಕ್ಕೆ ಸೋತಿದ್ದೆ. ಕಣ್ಣ ನೋಡಿ ಕಣ್ಣಿ ರಾಘವ ನುಡಿಸುತ್ತಿದೆ. ನಾಸಿಕ ಬಂದು ರಾಘವ ನುಡಿಸುತ್ತಿದೆ. ನಾಟ್ಯಕ್ಕೆ ಮರುಳಾದ ವೀಣೆ, ನಟ ಭೈರವಿಯನ್ನು ಸ್ಮರಿಸುತ್ತಿದ್ದೆ. ನೀವು ಯುದ್ಧಕ್ಕೆ ಬೇಕಾಗಿ ನನ್ನನ್ನು ಸಂಗಡ ಕರೆದುಕೊಂಡು ನಿಮ್ಮ ತಂದೆಯ ಹಕ್ಕದಲ್ಲಿ ಬಲರಾಮೃದ್ಧ ಮಾಡುವಾಗ ಅತ್ತೆಯವರು ಸಹಾಯ ಮಾಡಿದ್ರಂತೆ. ಈಗ ನಾನು ನಿಮಗೆ ಸಹಾಯಕಳವೇನು? ತಾಯಿಯು ಉಪಾಯವಿಲ್ಲದೆ ಅಸ್ತ್ರ ಮಾಡಬೇಕಾಯ್ತು. ಅಲ್ಲದೆ ಸ್ತ್ರೀಯರಿಗೆ ಯುದ್ಧ ಭೂಮಿ ಉಚಿತವಾದ ಸ್ಥಳವಲ್ಲ ಉತ್ತರ. ಪ್ರಾಣೇಶ್ವರ ಯುದ್ಧಕ್ಕಾಗಿ ಈ ವಸವಿಸುತ್ತಾ ಇದೆ. ಇದೊಂದು ಸಾರಿ ಎದೇರಿಸಿ ನೋಡದೆ. ಬೇಡ ಉತ್ತರ, ಬೇಡ. ಈ ನಿನ್ನ ಕೋಮಲವಾದ ಮೃದುವಸ್ತಗಳಿಗೆ ಯೋಗ್ಯವಾದ ಕಾರ್ಯ ಇದಲ್ಲ. ನಿನ್ನ ಸಖಿಯರಾದ ಆನಂದ ರಾಜಿಸಿಗಳು ಆಯುಧ ತಂದ ಹೂಗಳನ್ನು ಎದೆಯೇರಿಸಿಕೊಂಡ ಗತಿ ಚಂಚಲವಾದ ಬಾಣಕಟಾಕ್ಷರಗಳು ನಿನ್ನ ಹೃದಯ ಮಧ್ಯದಲ್ಲಿ ನನಗೊಂದು ಆಶಯವನ್ನು ಕೊಡು ಉತ್ತರ. ಅಬ್ಬಬ್ಬಾ, ಒಂದ್ ದಿವಸರಲ್ಲಿ ಇಷ್ಟೊಂದು ಪ್ರೇಮದ ಮಾತುಗಳು. ಹೌದು ಉತ್ತರ. ಆನಂದವ ಬೀರಿ ನಾ ಬೇಡುವೆ, ನಾ ಬೇಡುವೆ, ರಾಜ ನೇತ್ರ ಹೋಗುವೆ. ಆನಂದವ ಬೀರಿ ನಾ ಬೇಡುವೆ, ನಾ ಬೇಡುವೆ, ತಾರುಣ್ಯ ಶೀಲೆ ಕಮಲ ಬಾಲೆ, ತಾರುಣ್ಯ ಶೀಲೆ ಕಮಲ ಬಾಲೆ, ಸಂಗ್ರಾಮ ಜಯಂತು ನಾರಿಯ
ಯುದ್ಧವೇ ಒದಗಿ ಬಿಡುವುದು. ಈಗಲೂ ನೀನು ನಗುತ್ತಿರುವೆ ಇಲ್ಲ. ಈ ಪ್ರಪಂಚದಲ್ಲಿ ನನಗೆ ಇಬ್ಬರು ಸೃಷ್ಟಿಕರ್ತರೆಂದು ತೋರುತ್ತದೆ. ಅಲ್ಲಿ ಆ ಯುದ್ಧವನ್ನು ನಿರ್ಮಿಸಿದ ಕಲಾವಿದನೇ ಬೇರೆ, ಇಲ್ಲಿ ಈ ನಾಟ್ಯಮಯ್ಯಾದ ಗಾನಮಯ್ಯಾದ ಉತ್ತರೆಯನ್ನು ನಿರ್ಮಿಸಿದ ಕಲಾವಿದನೇ ಬೇರೆ. ಈ ಎರಡು ಪರಸ್ಪರ ಸಂಬಂಧಗಳು ಪ್ರಾಣೇಶ್ವರ ಆಗಲ್ಲ. ನಿಜವನ್ನ ಹೇಳುವನು ಕೇಳಿ. ಒಬ್ಬನಾದವದ ಆತನು ಇಬ್ಬರು ಉತ್ತರೆಯನ್ನು ನಿರ್ಮಿಸಿದ. ಆಶ್ರಮೆಯಾದ ಗಾನಶಿಲೆಯಾದ ಒಬ್ಬ ಉತ್ತರೆಯನ್ನು ನೋಡಿ, ವೀರಪತ್ನಿಯಾದ ವೀರಾಂಗಿರಿಯಾದ ಮತ್ತೊಬ್ಬ ಉತ್ತರೆಯನ್ನು ನೋಡುವೆ. ಹೋಗುತ್ತಾರೆ ಯುರ ಯುದ್ಧವು ನಿನ್ನ ಕ್ಷತ್ರಿಯ ಧರ್ಮ, ಆ ಧರ್ಮವನ್ನು ಪಾಲನೆ ಮಾಡು. ಹಾಗಾದರೆ ನನ್ನನ್ನು ಸಂತೋಷಿತಳಾಗಿ ಕಳಿಸ್ಕೊಡಬಲೆಯ? ನನಗೋಸ್ಕರ ಸ್ವಲ್ಪ ದುಃಖಿಸಿದ್ರು ಸ್ವಾಮಿ. ಮನಸ್ಸಿನ ದುಃಖವನ್ನು ಮುಚ್ಚಿಟ್ಟುಕೊಂಡು ಪತಿಯನ್ನು ಬಿಡ್ಕೊಳ್ಳೋ ಪತಿಯು ವೀರಾಂಗಿಸ್ಕೊಳ್ಬಾರ್ದು. ನಿಮ್ಮ ಕರ್ತಲ್ಲಿ ನೀವು ಸುಳ್ಳಾಗಿ ಉತ್ತರೆ ತನ್ನ ಭಾಗದ ಕರ್ತಿ ಸಾಸುಣ್ಣಾಗಿ ಅಬ್ಬಬ್ಬ, ನಾನು ನೋಡ್ತಿರುವುದು ಈಶ್ವರ. ಸಣ್ಣದ ಪುತ್ತಳಿಕೆಯಲ್ಲಿ ಶರೀಫದ ಮಾಧುರ್ಯ, ಮಲ್ಲಿಗೆ ಗಂಧದಲ್ಲಿ ಸಂಪಿಗೆ ಮಾಧುರ್ಯ. ಈ ಸಂಸಾರದ ಕುಂಭದಲ್ಲಿ ಈ ಆನಂದ ಸುಪ್ರಭಾತವನ್ನು ಕೇಳಿ ಆನಂದನಾದ ಉತ್ತರ. ನೀನು ಆರ್ಯಾವರ್ತದಲ್ಲಿ ನೀನು ನಾರಿರತ್ನಳು, ನೀನು ಕ್ಷತ್ರಿಯ ರತ್ನ. ಯುದ್ಧವು ನಿನ್ನ ಗೌರವ, ಕೀರ್ತಿ, ಸಂಪತ್ತು. ಹಾಗಾದರೆ ನಿನಗಾವ ಗೌರವಗಳು ಬೆಳೆಯುತ್ತರ? ಈ ದಿನ ಎಷ್ಟೋ ಜನ ವೀರ ಮಾತೆಯರು ವೀರಪತ್ನಿಯರು ತಮ್ಮ ಪತಿಪುತ್ರರಿಂದ ಬೀಳ್ಕೊಂಡಿರುವವರು, ಅವರಿಗ್ಯಾವ ಗೌರವಗಳು ಬೆಳವೇ ಉತ್ತರ? ಸ್ವಾಮಿ ರಣರಂಗದಲ್ಲಿ ಸ್ವಾಮಿಯಿಂದ ಮಡಿದ ಪುತ್ರನಾದ ಆತನ ಸಾಹಸವನ್ನು ಕೇಳಿ ಆನಂದ ಭಾಷ ಸುರಿಸಿದ ಮಾತೆ ಯಾರು? ಪುರುಷನ ಗೌರವ, ನಾರಿಯ ಗೌರವ, ಜೀವನ ಸರ್ವಸ್ವ. ಹಾಗಾದರೂ ನಾನೊಂದು ವೇಳೆ ಇದ್ದೊಬ್ಬರ ಮೇಲೆ ಪ್ರಾಣ ತ್ಯಾಗ ಮಾಡಿದರೆ ಅವಳು ಸ್ವಲ್ಪ ದುಃಖಿಸಲು ಉತ್ತರ? ಅಳುವುದಿಲ್ಲ. ನಿಮ್ಮ ಆಜ್ಞೆ ಹೊರತಾಗಿ ಒಂದು ತೊಟ್ಟು ಕಮ್ಮನ್ನು ಈ ಭೂಮಿಗೆ ಬಿದ್ದರು ನನ್ನ ಕೈ ಯಾರೇ ನನ್ನ ಕಣ್ಣುಗಂಕಿತ್ತು. ಈ ನಿಮಿಷ ಅಡಕ್ಕೆ ಅರ್ಪಿಸನು. ಉತ್ತರೆಯು ವೀರಸತಿ ಪ್ರಾಣೇಶ್ವರ. ಪ್ರಾಣೇಶ್ವರ ಅಪಜಯವಿಲ್ಲ. ನಿನ್ನಂತ ವೀರ ಯೋಧನಿಗೆ ತ್ರಿಕಾಲದಲ್ಲಿ ಅಪಜಯವಿಲ್ಲ. ಓ ಅಮ್ಮ, ಬಂದ ತಾಯಿ ಬಾ. ನಿನ್ನ ಆಶೀರ್ವಾದದ ಮಹಿಮೆಯು ನನ್ನನ್ನು ಒಜಕವಿರುವ ನನಗೇಳಿದೆ ಅಮ್ಮ ಅಪಜಯ. ಕುಮಾರ, ಈ ದಿನ ದ್ರೋಣಚಕ್ರನ ಬೇಸವಾಗಿ ಪಾಂಡವರ ಸಭೆಯಲ್ಲಿ ಪ್ರತಿಜ್ಞೆ ಮಾಡಿರುವಂತೆ ಈ ಮಾತನ್ನು ಜಗಿ ಕಂದ. ಹೌದಮ್ಮ, ಹೌದು. ಇಂದು ಸುಪತಿಯ ಮಗನು ವೀರಪುತ್ರನೆಂದು ಈ ಜಗತ್ತಿಗೆಲ್ಲ ತಿಳಿಯುವುದು. ಇಂದಿನ ನನ್ನ ಅಸಮ ಸಾಹಸದಿಂದ ಆಚಾರ್ಯ ದ್ರೋಣನು ಸಂಮಿತನಾಗುವನಮ್ಮ, ಸಂಮಿತನಾಗುವನು. ನನ್ನನ್ನು ಅರಸು ತಾಯಿ. ಕಂದ, ಶೇಷ
ಪಾಂಡುರಂಗನ ಆಶೀರ್ವಾದವು ಈ ಉತ್ತರ ಸೌಭಾಗ್ಯವು ಎಡೆಬಿಡದೆ ರಕ್ಷಿಸಲಿ. ಹೋಗಿ ಬಾ ನನ್ನ ಕಂದ. ಅನುಗ್ರಹಿತನಾದಮ್ಮ, ಅನುಗ್ರಹಿತನಾದೆ. ಇಂದಿನ ನನ್ನ ಅಸಮಸಾದಿಂದ ಆಶೀರ್ವಾದದ ಭಿಂಡ ದ್ರೋಣ ಚಕ್ರವನ್ನು ಆಟದ ಮಣ್ಣಿನ ಕೋಟೆಯಂತೆ ಬೇಯಿಸನಮ್ಮ, ಆಟದ ಮಣ್ಣಿನ ಕೋಟೆಯಂತೆ ಬೇಯಿಸನು. ಅಮ್ಮ, ನಾನಿನ್ನು ಹೋಗಿ ಬರಲಿ. ಉತ್ತರ, ನಾನಿನ್ನು ಹೋಗಿ ಬರಲಿ. ಹೋಗಿ ಬಾ. ಪರಮಾತ್ಮ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಸಿದ್ಧರಾಗಿರುವ ಕ್ಷತ್ರಿಯ ಯೋಧರನ್ನು ಸಾರಿ ನೋಡಿದನು. ದುರ್ಯೋಧನ ಹಿತಾಕಾಂಕ್ಷೆಯಿಂದ ತಮ್ಮ ಪ್ರಾಣಗಳನ್ನು ತೃಣಪ್ರಯವಾಗಿ ಪರಿಗಣಿಸಿ ಈ ಕುರುಕ್ಷೇತ್ರ ಯುದ್ಧದಲ್ಲಿ ಸಮೇತರಾಗಿರುವ ಕ್ಷತ್ರಿಯ ಯೋಧರನ್ನು ಸಾರಿ ತೋರಿಸು ಪರಮಾತ್ಮ. ಪಾರ್ಥ, ಹಾಗಾದರೆ ಅತ್ತ ನೋಡು ಪಾರ್ಥ. ವಿಜಯ ಜವದೊಳಿಸಿ ಸೈನರವಿ ಭೂಮಿಯ ಪರಿಯ ವಿಜಯ ಜಯ ಧ್ವನಿ ಪರ ಮಹಾಪೀಕರ ಜಯ ಧ್ವನಿ ಪರ ಪಾನ ಭಯಂಕರ ಪಾನ ಭಯಂಕರ ಆಶ್ವತಿಕ ಬಹು ಪದಾತಿ ಪರಿರುತ ಆರತಿಕ ಬಹು ಪದಾತಿ ಪರಿರುತ ಮಹಂದಾರಿ ವಿಜಯ ಜವದೊಳಿಸಿ ಸೈನರವಿ ರಣಭೂಮಿಯ ಪರಿಯ ವಿಜಯ ವಿಜಯ ದಿಹ ಬರುತ್ತ ಋಷಭ ದುರ್ದಹಸ ರೋಚಿ ಕುಲ ಮಹಾತಿಮಿಕಿಲ ರೋಚಿ ಕುಲ ಮಹಾತಿಮಿಕಿಲ ಉಪಭರಿತ ಗುರು ವಿಷಯ ಪರಿಗರಿತ ಉಪಭರಿತ ಗುರು ವಿಷಯ ಪರಿಗರಿತ ಉಪಭರಿತ ಗುರು ವಿಷಯ ಪರಿಗರಿತ ವಿಜಯ ವಿಜಯ ಜವದೊಳಿಸಿ ಸೈನರವಿ ರಣಭೂಮಿಯ ಪರಿಯ ವಿಜಯ ವಿಜಯ ರಣಭೂಮಿಯ ಪರಿಯ ವಿಜಯ ವಿಜಯ. ಪಾರ್ಥ, ಹಾಗಾದರೆ ಅರ್ಥ ನೋಡು ಪಾರ್ಥ. ಕೌರವನ ಸೈನ್ಯವು ಸಾಗರದಂತೆ ಕಾಣುತ್ತೆ. ದುರ್ಯೋಧನ ಪ್ರಿಯಕರಣ ವಿಶ್ವಾಸದೊಡನೆ ಅಶ್ವಾರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸಿದನು. ಆತನ ಹಿಂದೆ ಸಿಂಧೂರಾಜನಾದ ಶಕುನಿಯು ಜೇರ್ದತ್ತನ ಬಲಗಡೆ ಒಂದೇ ರಥದಲ್ಲಿ ಕುಳಿತಿರುವರೆ ದುರ್ಯೋಧನ 99 ಮಂದಿ ಸಹೋದರರು. ಇತ್ತ ನೋಡು ಪಾರ್ಥ, ಅಷ್ಟಾೈಶ್ವರ ರಥದಲ್ಲಿ ಕುಳಿತಿರುವ ಆ ಮಹಾಪುರುಷನೇ ಭೀಷ್ಮ. ಆತನು ನಿನಗೆ ಪೂಜ್ಯ ಪಿತಾಮಹನು. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ಒಂದನೇನು ಮಾಡು ಪಾರ್ಥ. ಆಜ್ಞೆ ಮಾಧವ. ಏ ಭೀಷ್ಮನ್, ಕುರು ಪಿತಾಮಹ, ಈ ಅರ್ಜುನ ಪ್ರಣಾಮಗಳನ್ನು ಸ್ವೀಕರಿಸಿ. ಜೀವನ ಎಂತಹ ಪವಿತ್ರವಾದ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳು ನಿನಗೆ ತಿಳಿಸಬಲ್ಲನಾದರೂ ಇದೇನು ಅರ್ಜುನನ ಪತನವೋ ಇಲ್ಲ ಉತ್ಥಾನವೋ ದೇವ? ಬಯ್ಯಬೇಕು ನಾನರಿಯೇ ಮಾಧವ.
ಬಂದು ಬಳಗದ ಮೋಕ ಅರಿತು ರಣದಾಗ ಒದಿಸಲೆ ನಾನಿವರ ಕುರುವಂತಗರ ಒದಿಸಲೆ ನಾನಿವರ ಕುರುವಂತಗರ ಒದಿಸಲೆ ನಾನಿವರ ಕುರುವಂತಗರ ಭಯಬೇಕು ನಾನರಿಯೇ ರಣಭೂಮಿಯನ್ನು ನೋಡಿ ಜಾರಿತು ಗಾಂಡೀವ ರಣಭೂಮಿಯನ್ನು ನೋಡಿ ಜಾರಿತು ಗಾಂಡೀವ ಭಯಬೇಕು ನಾನರಿಯೇ ಮಾಧವ ಬಾಂಧವರ ತಿರದೇಶಿಸಲ ಕುರು ಬಾಂಧವರ ತಿರದೇಶಿಸಲ ನರಕಬಾಧೆಗೆ ಸಿಲುಕಿ ನರಳಲಾರೆ ನಾನು ಪರಮಾತ್ಮ ನರಕಬಾಧೆಗೆ ಸಿಲುಕಿ ನರಳಲಾರೆ ನಾನು ನರಕಬಾಧೆಗೆ ಸಿಲುಕಿ ನರಳಲಾರೆ ನರಕಬಾಧೆಗೆ ಸಿಲುಕಿ ನರಳಲಾರೆ ಭಯಬೇಕು ನಾನರಿಯೇ ರಣಭೂಮಿಯನ್ನು ನೋಡಿ ತರಿತು ಗಾಂಡೀವ ರಣಭೂಮಿಯನ್ನು ನೋಡಿ ತರಿತು ಗಾಂಡೀವ ಭಯಬೇಕು ನಾನರಿಯೇ ಮಾಧವ ಕೃಷ್ಣ ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿಮಗೆ ತಿಳಿಸಬಲ್ಲಾರ? ಇದೇನು ಅರ್ಜುನನ ಪತನವು ಇಲ್ಲ ಉತ್ಥಾನವೋ ದೇವ? ಭಾರತ ಏಕೆ ವಿಚಲಿತನಾಗಿರುವೆಲ್ಲ? ಇಂತಹ ಸಮಯದಲ್ಲಿ ನಿನ್ನಲ್ಲಿ ಕಶ್ಮಲವಾದ ಭಾವನೆ ಏಕೆ ಹುಟ್ಟಿತು? ನರನೆಂದು ಹೆಸರಾಗಿ ಏಡಿ ಎಂಬ ನಿಂದನೆಯನ್ನು ನಾನು ಸಹಿಸಲಾರೆ. ಮೊದಲು ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಪರಮಾತ್ಮ ಯುದ್ಧ ಹೆಸರು ಒಂದು ಸಾರಿ ಕುರು ಸೈನ್ಯಗಳ ದೃಷ್ಟಿಸಿ ನೋಡು ಪರಮಾತ್ಮ. ಭೀಷ್ಮನು ನನ್ನ ಪೂಜ್ಯ ಪಿತಾಮಹ, ಇನ್ನು ಆಚಾರ್ಯ ದ್ರೋಣರು ನನಗೆ ಅಸ್ತ್ರಹಿತ್ಯವನ್ನು ಕಲಿಸಿಕೊಟ್ಟ ಗುರುಗಳು. ಪೂಜ್ಯಾರ್ಥರಾದ ಇವರ ಮೇಲೆ ಬಾಣವನ್ನು ಪ್ರಯೋಗಿಸಲಿ. ಬಂಧು ಬಾಂಧವರ ರಕ್ತದಿಂದ ತೊಯ್ದ ರಾಜ್ಯ ಭಾಗವನ್ನು ಅನುಭವಿಸುವ ಇಚ್ಛೆಯೂ ನನಗಿಲ್ಲ. ಇವರೆಲ್ಲರ ವಧೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯೇ ಶ್ರೇಷ್ಠವಾದು. ಅಶಾಶ್ವತವಾದ ರಾಜ್ಯ ಲೋಪಕ್ಕೆ ಒಳಗಾಗಿ ಶಾಶ್ವತವಾದ ಧರ್ಮವನ್ನು ನಾಶ ಮಾಡಲು ನನ್ನಿಂದಾಗದು. ಭಾರತ, ಅಳಿವಿಲ್ಲದ ಆತ್ಮವನ್ನು ಒದಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿಟ್ಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮವು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಚರಿಸುವುದು. ಮರಣವು ದೇಹದ ನಾಶ, ಅವಿನಾಶಿ ಆದ ಆತ್ಮನ ಅವತಾರವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯಾದಿ ಅವಸ್ಥೆಗಳು ಪ್ರಾರ್ಥವಾಗುವಂತೆ ಹುಟ್ಟಿದವನಿಗೆ ಮರಣವು, ವೃತ್ತಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಯವಾಗಿದೆ. ಈ ಮನೋವಿಕಾರವನ್ನು ಬಿಟ್ಟು ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸುತ್ತಿರುವುದು. ದುಸ್ಸಾಹಸ ಪಾಪ ಭೀತಿಯಿಂದ ಹೇಳು ಜನಾರ್ದನ, ಕ್ಷತ್ರಿಯನಿಗೆ ಯುದ್ಧದ ಹೊರತಾಗಿ ಮತ್ಯಾವ ಉಪಾಯವೂ ಇಲ್ಲವೇ? ಪಾರ್ಥ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣವನ್ನಾದರೂ ತ್ಯಜಿಸಬಹುದು. ಆದರೆ ಪರಧರ್ಮಾಂಬದೆ ಅನರ್ಥ ಕಾಲ ನೆನಪಿರಲಿ ಅರ್ಜುನ. ಇದೇ ಧರ್ಮ ಯುದ್ಧ. ಈ ಯುದ್ಧದಲ್ಲಿ ನೀನು ನಿರತನಾದರೆ ಸ್ವಧರ್ಮ ಪಾಲನೆಯನ್ನು ಪಾಲಿಸಿದೆ ನೀನು ಗುರಿಯಾಗಿದೆ. ಅಕೀರ್ತಿ ನೀನು ಭಾಜನೆ ಎನಿಸಿದೆ. ನಿನ್ನಂತಹ ಸಂಭಾವಿಕನಿಗೆ ಮರಣಕ್ಕಿಂತ ಘೋರ್ತನವು. ಶತ್ರುಗಳು ಏಡಿ ಎಂದು ಅಳಿಯುವರು, ಆತ್ಮೀಯರು ವಂಚಕನೆಂದು ನಿಲ್ಲಿಸುವರು. ಈ ಮನೋವಿಕಾರವನ್ನು ಬಿಟ್ಟು ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಪರಮಾತ್ಮ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ನಾಶವೋ ಧರ್ಮ ರಕ್ಷಣೆಯೋ? ಉಭಯ ಭ್ರಷ್ಟನಾಗದಂತೆ ನನಗೆ ದಾರಿಯನ್ನು ತೋರು ಪರಮಾತ್ಮ. ಪಾರ್ಥ, ಕರ್ಮವು ಮಾನವನ ಜೀವ ಮಾರ್ಗ.
ನೀನೀಗ ಕರ್ಮತರ್ಪನಾಗು. ಸಿದ್ಧಿಗಳಿಂದ ಸಮಾನ ಭಾವ ಭಾರತ ಧರಿಸುವ ವಸ್ತ್ರಗಳನ್ನ ದೇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಧರಿಸಿ. ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸುಪ್ತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ನೀನು ಯಾರು? ಕರ್ಮಯೋಗಿ. ಈಗ ಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಯಥಾ ಯಥಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸುಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಸಂಭವಾಮಿ ಯುಗೇ ಯುಗೇ. ಭಾರತ, ನಾವಿಬ್ಬರು ಅನೇಕ ಸಾರಿ ಜನಿಸಿದೆವು, ಮುಂದೆಯೂ ಜನಿಸುವೆವು. ಅವುಗಳ ನೆನಪು ನನಗಿದೆ, ನಿನಗಿಲ್ಲ. ನಾನು ಜನ್ಮ ಜಲಾಯಿತನು, ಭವ್ಯ ಯಾತನು. ಯಾವಾಗ ಅಧರ್ಮಗಳು ಉದ್ಧಾರ ಆಗುವುದು, ಧರ್ಮ ನಾಶವಾಗುವುದು, ಆಗ ನಾನು ಜನಿಸಿದೆ. ಸಜ್ಜನರ ಪಾಲನೆ, ದುಷ್ಟರ ನಾಶ, ಇವು ನನ್ನ ಅವತಾರದ ಉದ್ದೇಶ. ನಿನ್ನ ಅವತಾರದ ಗುರುತುಗಳಾದ್ರೇನು? ಇದನ್ನು ತಿಳಿಯುವ ಬಗೆಯ ಹೇಗೆ? ಉತ್ತರವನ್ನು ಕರುಣಿಸು ಮಹಾಮಹಿಮ, ಉತ್ತರವನ್ನು ಕರುಣಿಸು. ಪಾಲನ ಅವತಾರ ಪಾಪನು ನೀನು ಲಾಲಿಸೋ. ಪಾಲನ ಅವತಾರ ಪಾಪನು ನೀನು ಲಾಲಿಸೋ. ಧರ್ಮ ರಕ್ಷಣೆಯು ಕರ್ಮ ನಾಶನವು, ಧರ್ಮ ರಕ್ಷಣೆಯು ಕರ್ಮ ನಾಶನವು. ಭಗವದ್ಗೀತೆಯ ನುಡಿಯೋ, ಭಗವದ್ಗೀತೆಯ ನುಡಿಯೋ. ಪಾಲನ ಅವತಾರ ಪಾಪನು ನೀನು ಲಾಲಿಸೋ. ಪ್ರಪಂಚವಧಾರಣ ಮಾಡಿ ಚರಿತ್ರೆ ಎನಿಸಿ ಸರ್ವ ಪ್ರಪಂಚವಧಾರಣ ಮಾಡಿ ಜಲರೂಪದಲ್ಲಿ ಸಕಲ ಜೀವಿಗಳ ಆತ್ಮರಕ್ಷಣೆಯ ಮಾಡುವೆನು. ಅಗ್ನಿಮಯನಾಗಿ ಶಕ್ತಿಯ ವರ್ಧಿಸಿ, ಅಗ್ನಿಮಯನಾಗಿ ಶಕ್ತಿಯ ವರ್ಧಿಸಿ ವಾಯುವೆನಿಸುತ್ತಾ ಚಲಿಸುವೆನು. ವಾಯುವೆನಿಸುತ್ತಾ ಚಲಿಸುವೆನು. ಪಾಲನ ಅವತಾರ ಪಾಪನು ನೀನು ಲಾಲಿಸೋ. ಸೂರ್ಯಚಂದ್ರರ ಕಾಂತಿಯಾಗಿನ ಋಷಿಮುನಿಗಳಿಗೆ ಮೃದುವಾಗಿ, ಮೇಘ ಮಂತ್ರಗಳ ಶಾಂತವಾಗಿನ ಪರ್ವತಗಳಿಗೆ ಬೇರುವುನ. ರುದ್ರರಲ್ಲಿ ವಿಷಕಂಠನಾಗಿನ, ರುದ್ರರಲ್ಲಿ ವಿಷಕಂಠನಾಗಿನ ದೇವತೆಗಳಿಗೆ ಇಂದ್ರನುನ, ದೇವತೆಗಳಿಗೆ ಪಾಲನ ಅವತಾರ ಪಾಪನು ನೀನು ಲಾಲಿಸೋ. ಧರ್ಮ
ಅವತಾರ ಪ್ರಾರ್ಥನೆ ನೀನು ಲಾಲಿಸು. ಹೀಗೆ ನನ್ನ ವಿಭೂತಿಗಳು ಅಗಣ್ಯ ಅಬೋಧ ಅದರಲ್ಲೊಂದು ಅಲ್ಪಾಂಶದಿಂದ ಸೃಷ್ಟಿಯ ಸ್ಥಿತಿ ಲಯ ಪ್ರಾರಂಭವಾಗುವುದು ಪಾರ್ಥ. ಈ ನಿನ್ನ ನುಡಿಗಳಿಂದ ನನ್ನ ಹೃದಯದ ಪ್ರಸುಪ್ತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನನ್ನ ಮೋಹವು ನಾಶವಾಯಿತು, ನನ್ನ ಹೃದಯದ ಅಂಧಕಾರವೂ ಹಾರಿತು. ಏ ಯೋಗೇಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನಾಗಿ ಮಾಡು ಪರಮಾತ್ಮ. ತಥಾಸ್ತು ಪಾರ್ಥ. ನನ್ನ ಸಂಭಾರ ಮೂರ್ತಿಯ ದರ್ಶನವನ್ನು ಮಾಡಿ ಕರಾಳ ಕಾಲ ಸ್ವರೂಪವನ್ನು ನಾನು ಕುರುಕ್ಷೇತ್ರದಲ್ಲಿ ಸೇರಿರುವ ಸಮರ್ಗ ಸೈನ್ಯವನ್ನು ಒಂದೇ ಬಾರಿ ಆಘೋಷಣೆಯನ್ನು ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳುವೆನು. ನಿನ್ನಿಷ್ಟ ಮಾತ್ರಕ್ಕೆ ನೀನು ನನಗೆ ಸಹಾಯಕನಾಗು ಆತ. ಈಗ ನೋಡು ನನ್ನ ವಿಶ್ವರೂಪವನ್ನು. ಎಂಥ ಭಯಾನಕ ರೂಪ ಇದು! ಮಾನವ ಚಕ್ಷುಗಳಿಂದ ಇದನ್ನು ನೋಡಲಾರೆ. ಮತ್ಯಾವತಾರದಲ್ಲಿ ವೇದಗಳ ತಂದೆ, ಕೂರ್ಮಾವತಾರದಲ್ಲಿ ಅಮೃತವ ತಂದೆ, ವರಾವತಾರದಲ್ಲಿ ಧರಣಿಯನ್ನು ಕೊರದೆ, ನರಸಿಂಹ ರೂಪದಲ್ಲಿ ಬಾಲಕನ ಕಾಯ್ದೆ, ನರಸಿಂಹ ರೂಪದಲ್ಲಿ ಬಾಲಕನ ಕಾಯ್ದೆ. ಪಾಯಿಮ ಪಾಯಿಮ ವಿಶ್ವೇಶ್ವರ, ಕಾಪಾಡು ನೀ ನನ್ನ ಜಗದೀಶ್ವರ. ಪಾಯಿಮ ಪಾಯಿಮ ವಿಶ್ವೇಶ್ವರ. ರೂಪದಲ್ಲಿ ಬಲಿಯನ್ನು ತುಳಿದೆ, ಮಾರ್ಗವನ್ನ ರೂಪದಲ್ಲಿ ಶಕ್ತಿಯನ್ನು ಕೊಂದೆ, ರಾಮಾವತಾರದಲ್ಲಿ ರಾವಣನ ಕೊಂದೆ, ಶ್ರೀಕೃಷ್ಣ ರೂಪದಲ್ಲಿ ಗೀತೆಯನ್ನು ನುಡಿದೆ, ಶ್ರೀಕೃಷ್ಣ ರೂಪದಲ್ಲಿ ಗೀತೆಯನ್ನು ನುಡಿದೆ. ಪಾಯಿಮ ಪಾಯಿಮ ವಿಶ್ವೇಶ್ವರ, ಕಾಪಾಡು ನೀ ನನ್ನ ಜಗದೀಶ್ವರ. ಪಾಯಿಮ ಪಾಯಿಮ ವಿಶ್ವೇಶ್ವರ, ವಿಶ್ವೇಶ್ವರ, ವಿಶ್ವೇಶ್ವರ. ಎಂಥ ಭಯಾನಕ ರೂಪ! ಮಾನವ ಚಕ್ಷುಗಳಿಂದ ಇದನ್ನು ನೋಡಲಾರೆ. ವಾಕ್ಸ್ಫೂರ್ತಿ ಇಲ್ಲ. ಕರುಣಾಮಯನೇ, ಮೊದಲು ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು. ಭಕ್ತ ಪರಾಧೀನ ಭಕ್ತರ ಹೃದಯದಲ್ಲಿ ಆನಂದ ತರಗಳನ್ನು ಬಯಸುವ ಸುಧಾ ಮಧುರವಾದ ಮಂದ ಹಾಸವನ್ನು ತೋರಿ. ಗೋಪಿಕಾ ವಲ್ಲವ ಲಲಚಿತ್ತ ರಂಜಿತವಾದ ನಿನ್ನ ಗಂಭೀರ ಸುಧಾ ವದನವೆಲ್ಲಿದ್ದೇವ? ಭಯವನ್ನು ಬಿಡು ಪ್ರಾಣಸಕ. ಗದಾಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯನ್ನು ದರ್ಶನವನ್ನು ಮಾಡು. ಸಾಗರ ಮಧ್ಯದ ಪ್ರಶಾಂತವಾದ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವಂತ ನಾವೆಯಂತೆ ನಿನ್ನ ಹೃದಯ ರಥಪೃಷ್ಠದಾಗದಂತೆ ದಡವನ್ನು ಮುಟ್ಟಿಸಲು ಚಿತ್ರನಾಗಿ ನಾನು ನಿಂತಿರುವೆ. ಪಾರ್ಥ, ಈಗ ನೋಡು ನನ್ನ ವಿಶ್ವರೂಪವನ್ನು. ಬಾಣವನ್ನು ಬಿಡು. ಜಯ ಮಂಗಳದಾಯಕ ಹರಿಯೇ, ಜಯ ಪಾವನದಾರಿ ಮುರಾರಿಯೇ, ಜಯ ಮಂಗಳದಾಯಕ ಜಯೇ, ಜಯ ಪಾವನದಾರಿ ಮುರಾರಿಯೇ, ಜಯ ಮಂಗಳದಾಯಕ ಹರಿಯೇ, ಮಂಗಳವರ ಗುಣ ಶ್ರೀಲೋಲಾಜಯ, ಮಂಗಳವರ ಗುಣ ಶ್ರೀಲೋಲಾಲಯ, ಮಂಗಳವರ ಗುಣ ಶ್ರೀಲೋಲಾಲಯ, ಮಂಗಳವರ ಗುಣ ಶ್ರೀಲೋಲಾಲಯ, ಮಂಗಳವರ ಗುಣ ಶ್ರೀಲೋಲಾಲಯ. ಜಯ 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 ಮಂಗಳದಾಯಕ ಹರಿಯೇ.
ಜಯ ಪಾವನದಾರನ ಜಯ ಮಂಗಳದಾಯಕ ಹರಿಯೇ. ನಮ್ಮಲ್ಲಿ ನಡ್ಕೊಂಡ್ ಬಂದಿರತಕ್ಕಂಥ ಪದ್ಧತಿ ಹಿರಿಯರಿಗೆ ಗೌರವ ಮತ್ತು ಅತಿಥಿಗಳು ಆಗಮಿಸಿರತಕ್ಕಂಥವ್ರಿಗೆ ಗೌರವ ಸಮರ್ಪಣಾ ಕಾರ್ಯಕ್ರಮ. ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರಾದಂತಹ ಮುನ್ರಾಜಣ್ಣವರು ಆಗಮಿಸಬೇಕಾಗಿತ್ತು, ತುರ್ತು ಪರಿಸ್ಥಿತಿಯಲ್ಲಿ ಅವರು ಆಗಮಿಸಿಲ್ಲ. ಮತ್ತು CS ಹರಿಕುಮಾರ್ ಅವರು ಧರ್ಮದರ್ಶಿಗಳು, ಅನುಗ್ರಹ ಶನೀಶ್ವರ ಸ್ವಾಮಿ ದೇವಸ್ಥಾನದ ಧರ್ಮದರ್ಶಿಗಳು ಅವರು ಆಗಮಿಸಿದರೆ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಮತ್ತು ನಮ್ಮ BBMP ಸದಸ್ಯರು ಆದಂತಹ ನರಸಿಂಹನಾಯಕರವರು ಅವರು ಸಹ ವೇದಿಕೆ ಮೇಲೆ ಆಗಮಿಸಬೇಕು. ಇವತ್ತಿನ ಕಾರ್ಯಕ್ರಮದ ಒಂದು ಅಧ್ಯಕ್ಷತೆಯನ್ನು ಅವರು ವಹಿಸ್ಕೊತಾ ಇದ್ದಾರೆ. ಮತ್ತು ಊರಿನ ಹಿರಿಯರು ಆದಂತಹ ಭೋಜಣ್ಣವರು, KG ರಾಮಣ್ಣವರು, ಲಕ್ಕನ್ಮಯ್ಯನವರು, ಮೂಡ್ಲಪ್ಪನವರು, ಮೂಡ್ಲಿಗಿರಣ್ಣವರು, ಹಿರಿಯ ಮುಖಂಡರಾದಂತಹ ಹರೀಶ್ ರವರು, ನಾಗೇಶ್ ರವರು, SI ನರಸಿಂಹರಾಜ್ರವರು, ಬಾಲಕೃಷ್ಣರವರು, ಹನುಮಂತಪ್ಪನವರು ದಯಮಾಡಿ ಎಲ್ಲರೂ ವೇದಿಕೆ ಮೇಲೆ ಬರಬೇಕು ಕರೆದವರು. ಮತ್ತು ಮಾಸ್ಟರ್ಗಳು ನರಸಿಂಹಮೂರ್ತಿ ಅವರು, ಕೃಷ್ಣಾಚಾರ್ಯರು, ರಾಮೇಗೌಡರು, ದಾಸರಳ್ಳಿ ಲ್ಯಾಂಡ್ ಡೆವಲಪರ್ ರಾಮೇಗೌಡರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಭೋಜಣ್ಣವರು ಬನ್ನಿ, ದೇವರಾಜಣ್ಣವರು ವೇದಿಕೆ ಮೇಲೆ ಬರಬೇಕು. ವಾಟರ್ ಮ್ಯಾನ್ ಶ್ರೀನಿವಾಸರವರು, ಬಸವರಾಜ್ರವರು, ರಾಜಣ್ಣವರು, BK ರಾಜಣ್ಣವರು, ಬಸವರಾಜ್ ಅವರು ಚಿಕ್ಕಬಿದ್ರಕಲ್ಲು ಕಾಂಟ್ರಾಕ್ಟ್ರು ಅವರು ಬರಬೇಕು. ಸೀನಣ್ಣವರು, ದೊಡ್ಡರಾಮಣ್ಣವ್ರ ಮಗ ಸೀನಣ್ಣವರು, ಸೆಂಟ್ರಿಂಗ್ ಬಸವರಾಜ್ರವರು, R ದೇವರಾಜ್ರವರು ಮತ್ತು ವಾದ್ಯವರಿಂದ ತಬ್ಲಾ ಶ್ರೀನಿವಾಸರವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಸರ್. ಕ್ಯಾಶಿಯೋ ಧನಂಜಯನವರು, ಕ್ಲಾರಿನೆಟ್ ರಾಮಚಂದ್ರ ಅವರು, ತಾಳವಾದ್ಯ ಮಣಿಕಂಠ, ಘಟಂ ವೆಂಕಟರಮಣ, ಮಂಜುನಾಥ ನಗರದ ಶ್ರೀ 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 ಅನುಗ್ರಹ ಶನೇಶ್ವರ ಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿಯವರು ಇವತ್ತು ಇದೊಂದು ಕುರುಕ್ಷೇತ್ರ ಎಂಬ ನಾಟಕನ ನಡೆಸ್ತಾ ಇದ್ದೀವಿ. ಈ ನಾಟಕದ ಒಂದು ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ನಮ್ಮ K ನರಸಿಂಹನಾಯಕರವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ನಾಟಕದ ಮಂಡಳಿಯ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ. ಮತ್ತು ರಾಮೇಗೌಡರು, ಲ್ಯಾಂಡ್ ಡೆವಲಪರ್ ರಾಮೇಗೌಡರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಹಾರ್ಮೋನಿಯಂ ಮಾಸ್ಟರ್ ರಾಜಣ್ಣವರು, ನಾಟಕ ನಿರ್ದೇಶಕರು ರಾಜಣ್ಣವರು ವೇದಿಕೆ ಮೇಲೆ ಬರಬೇಕು. ಮತ್ತು ನಮ್ಮ ಮಂಜುನಾಥ ನಗರದ ಹಿರಿಯ ಮುಖಂಡರಾದಂತಹ ಶಂಕರಪ್ಪನವರು ಇವತ್ತಿನ ದಿವಸ ನಮ್ಮೊಟ್ಟಿಗಿಲ್ಲ, ಅಗಲಿದ್ದಾರೆ. ಅವರ ಒಂದು ಸವಿ ನೆನಪಿನಲ್ಲಿ ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮನ ಆಲ್ರೆಡಿ ಪ್ರಾರಂಭ ಮಾಡಿದ್ದೀವಿ. 2 ನಿಮಿಷಗಳ ಕಾಲ ಮೌನಾಚರಣೆಯೂ ಸಹ ಮಾಡಿದ್ದೀವಿ. ಅವರ ಒಂದು ನೆನಪಿನಲ್ಲಿ ಇವತ್ತಿನ ದಿವಸ ನಾವು ಏನು ಅವರ ಒಂದು ಅನುಪಸ್ಥಿತಿಯಲ್ಲಿ ಇವತ್ತು ನಾಟಕ ನಡೀತಾ ಇದೆ. ಅವರು ನಮ್ಮ ಹಿರಿಯ ಕಲಾವಿದರು, ನಮ್ಮ ಹಿರಿಯ ಮುಖಂಡರು, ಮಂಜುನಾಥ್ ನಗರದಲ್ಲಿ 35 ವರ್ಷದಿಂದ ಏನಿದೆಯೋ ಹಿರಿಯ ಮುಖಂಡರು, ಅವರ ಒಂದು ನೆನಪಿನಲ್ಲಿ ಇವತ್ತು ನಾಟಕ ನಡೆಸ್ತಾ ಇದ್ದೀವಿ. ಮತ್ತು ಇದೇ ರೀತಿ ನಮ್ಮ ಭೋಜಣ್ಣವ್ರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಲಕ್ಕನ್ಮಯ್ಯನವರು, ಹಿರಿಯ ಮುಖಂಡ ಹರೀಶ್ ರವರು, ಬಾಲರತ್ನಯ್ಯನವರು, ಪೊಲೀಸ್ ಬಾಲರತ್ನಯ್ಯನವರು ವೇದಿಕೆ ಮೇಲೆ ಬರಬೇಕು. ರಾಜಣ್ಣವರು, ಪೊಲೀಸ್ ಇಲಾಖೆಯವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಯಾರನ್ನ ಬಂದಿದ್ರೆ. ಮತ್ತು ಬೆಸ್ಕಾಂ ವರ್ಗದವರು, BBMP ಸಿಬ್ಬಂದಿ ವರ್ಗದವರು. ಇದೇ ರೀತಿ ಈ ನಾಟಕದ ಒಂದು ತೆಂಗಿನ ತೋಟದ ಪರವಾಗಿ ಯಾರಾದರೂ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಹಿರಿಯರು ರವಿ, ಶಿವಕುಮಾರ್ ಯಾರಾದರೂ ಸಹ. ಮತ್ತು ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನರಸಿಂಹನಾಯಕರವರು ದಯವಿಟ್ಟು 2 ಮಾತಾಡಿ ಚಿಕ್ಕದಾಗಿ ಕಾರ್ಯಕ್ರಮನ ಯಶಸ್ವಿಗೊಳಿಸ್ತಾರೆ. ಎಲ್ರಿಗೂ ನಮಸ್ಕಾರ. ಎಲ್ಲ ಮಂಜುನಾಥ ನಗರದ ಎಲ್ಲ ಸಹೃದಯ ಕಲಾಭಿಮಾನಿಗಳೇ, ಕುರುಕ್ಷೇತ್ರ ನಾಟಕದಲ್ಲಿ ಅಭಿನಯಿಸ್ತಾ ಇರತಕ್ಕಂಥ ಎಲ್ಲ ಕಲಾವಿದರೇ ಮತ್ತು ಮುಂದ್ಗಡೆ ಇರತಕ್ಕಂಥ ನಮ್ಮ ನಿರ್ದೇಶಕರೇ ಮತ್ತು ಪಕ್ಕವಾದ್ಯದ ಎಲ್ಲ ಕಲಾವಿದರೇ, ನೀವು 9 ಗಂಟೆಯಿಂದ ನಾಟಕವನ್ನು ಸವಿತಾ ಇದ್ದೀರಾ. ಮಧ್ಯೆ ನಾವು ನಿಂತ್ಕೊಳ್ಳೋದು ಚೆನ್ನಾಗಿರೋದಿಲ್ಲ, ನೀವೆಲ್ಲ ಬೈಕೊಂತ ಇರ್ತೀರ ಮಧ್ಯೆ ಯಾವುದು ಭಾಷಣ ಬಂತಂತ ಅಲ್ವಾ. ನೋಡಿ, ಇವತ್ತು ಕುರುಕ್ಷೇತ್ರ, ರಾಮಾಯಣ, ಮಹಾಭಾರತ ಇವೆಲ್ಲ ನಾವು ಉಳಿಸ್ಕೊಂಡಿದ್ದೀವಿ, ಬೆಳೆಸ್ಕೊಂಡು ಹೋಗ್ತಾ ಇದ್ದೀವಿ.
ಇಲ್ಲಿ ಅಭಿನಯಿಸ್ತಾ ಇರ್ತಕ್ಕಂಥ ಎಲ್ಲ ಕಲಾವಿದರು ನನ್ನ ಆತ್ಮೀಯ ಸ್ನೇಹಿತರು. ನಮ್ಮ ಮಂಜುನಾಥ್ ನಗರದಲ್ಲಿ ಹಿರಿಯ ಮುಖಂಡರಾದಂಥ ಶಂಕರಪ್ಪನವರು ಇವತ್ತು ನಮ್ಮೊಟ್ಟಿಗೆ ಇಲ್ಲ. ನಮ್ಮ ಸ್ನೇಹಿತರು ಹೇಳಿದ್ರು ಅವರ ಸವಿನೆನಪಿಗಾಗಿ, ಅವರ ಒಂದು ನೆನಪಿಗಾಗಿ ಈ ಒಂದು ನಾಟಕವನ್ನು ಅವರಿಗೆ ಸಮರ್ಪಣೆ ಮಾಡಿದ್ದೀವಿ ಅಂತ. ಬಹಳ ದೊಡ್ಡ ಗುಣ ನಿಮ್ಮದು ಕಲಾವಿದರದು ಮತ್ತು ಈ ಮಂಜುನಾಥ್ ನಗರದ ಎಲ್ಲ ನಮ್ಮ ಆತ್ಮೀಯ ಕಲಾಭಿಮಾನಿಗಳದು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ಭಗವಂತ ನೆಮ್ಮದಿಯನ್ನು ಶಾಂತಿಯನ್ನು ದಯಪಾಲಿಸಲಿ ಅಂತ ಸಾಗಲಿ. ನಮ್ಮ ಹಿರಿಯರನ್ನೆಲ್ಲ ನೀವು ಗೌರವಿಸಿದ್ದೀರಾ. ಮುಂದೆ ಒಂದು ದಿನ ಮತ್ತೊಂದು ನಾಟಕವನ್ನು ಮಾಡೋಣ. ಆ ಸಂದರ್ಭದಲ್ಲಿ ನಾನು ಒಂದು ನಾಟಕ ಮಾಡ್ತೀನಿ, ಆವಾಗ ನಿಮ್ಮ ಜೊತೆ ಪಾತ್ರ ಮಾಡ್ತೀನಿ. ನಮ್ಮ ದುರ್ಯೋಧನ ಭಾಳ ಜೋರಾಗಿ ಹೇಳ್ತಾ ಇದ್ರು, ಅಬ್ಬಾ ಬಾ 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 ಕೃಷ್ಣ ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳಿವೆಯೋ ಇಲ್ಲವೋ ಎಂದು ಪರೀಕ್ಷಿಸಲು ಈ ನಟನೆ ಮಾತ್ರ. ಅಂದ ಮಾತ್ರಕ್ಕೆ ಪರಾಭವ ಎಂಬ ಇದು ಶಕುನಿದೊಂದು ಹೇಳ್ತಾನೆ. ಸದ್ದು ಏಕಿ ಅಣಕದ ಕೇಕೆ, ಏಕಿ ಕುಕ್ಷಿ ಬಗೆವ ಕುಹಕ ಕರ್ಕಶ ಕಂಠದ ಕೇಕೆ, ಏಕಿ ಪ್ರಳಯಾಗ್ನಿಯನ್ನು ಪ್ರಚೋದಿಸುವ ಪ್ರಚಂಡ ಮಾರುತ ತಾಂಡವ. ಈ ಶಕುನಿಯೊಡನೆ ನಿಂಬಗಳ ಸರಸವೇ ಈ ಶಕುನಿಯ ಎದೆ ಹುತ್ತದಲ್ಲಡಗಿರುವ ದ್ವೇಷದ ದಳ್ಳುರಿಗೆ ಸಿಕ್ಕಿ ಆ ನಿನ್ನ ಕುರುವಂಶ ನಿರ್ಮೂಲನೆ ದುರ್ಯೋಧನ. ಅಳಬೇಡಿ ನನ್ನ ಹತಭಾಗ್ಯ ಸಹೋದರರೇ, ಅಳಬೇಡಿ. ಓಕೆ, ಧನ್ಯವಾದಗಳು. ನುಡಿದುದಂ ನಡೆಯಿಸಲಾರದ, ನುಡಿಯುದಂ ನಡೆಯಿಸಲಾರದ ಕಡುಕೂಳನೆ ಈ ಕರ್ಣನು. ಬಿಡು ಬಿಡು ಚಿಂತೆಯ ಮಾತೆಯೇ, ಬಿಡು ಬಿಡು ಚಿಂತೆಯ ಮಾತೆಯೇ, ನಡೆಯಿಸುವೆ ನಾನ್ ಧರ್ಮಜನಾಣೆ, ಸೂರ್ಯ ದೇವನಾಣೆ, ನಿನ್ನಾಣೆ ನಿನ್ನ ಪಾದದಾಣೆ ಜನನೀ. ನುಡಿದು ನಡೆಯಿಸಲಾರದ ಕಡುಕೂಳನೆ ಈ ಕರ್ಣನು. ಥ್ಯಾಂಕ್ ಯು. ನಮ್ಮ ನರಸಿಂಹನಾಯಕ್ ಕಾರ್ಪೊರೇಟ್ರು ಹಿರಿಯ ಕಲಾವಿದರು ಮುಂಬರುವ ದಿನಗಳಲ್ಲಿ ನಮ್ಮೊಟ್ಟಿಗೆ ದುರ್ಯೋಧನ ಪಾತ್ರ ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ. ಖಂಡಿತ ಮುಂದಕ್ಕೆ ನಾವು ಆಡಿಸೋಣ ಆ ಪಾತ್ರನ ಅವ್ರ ಹತ್ರ. ಆ ಪಾತ್ರದಲ್ಲಿ ನಮ್ಮಲ್ಲಿ ಯಾರು ಹಿರಿಯ ಕಲಾವಿದರಿದ್ದಾರೋ ಎಲ್ಲರನ್ನೂ ಆಡ್ಸೋಣ, ಅದರಲ್ಲೇನು ತೊಂದರೆ ಇಲ್ಲ. ಅವ್ರ ಜೊತೆ ಎಲ್ಲರೂ ಕೂಡಿ ಆಯ್ದ ಕಲಾವಿದರು ಒಟ್ಟಿಗೆ ಅವ್ರನ್ನ ದುರ್ಯೋಧನ ಪಾತ್ರನ ಮಾಡಿ ಆ ನಾಟಕ ಇಡೀ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಯಶಸ್ವಿ ಆಗೋ ಥರ ಮಾಡೋಣ ಅಂತ ಹೇಳ್ತಾ, ಇವತ್ತಿನ ದಿವಸ ಮತ್ತೆ ವೇದಿಕೆ ಹಂಚಿಕೊಂಡಿರ್ತಕ್ಕಂತಹ ನಮ್ಮ ಭೋಜಣ್ಣವ್ರಿಗೆ ಪುಷ್ಪಮಾಲಿಕೆ, ಮಂಜುನಾಥ ನಗರದ ಹಿರಿಯ ನಾಯಕರು, ಹಿರಿಯ ವ್ಯಕ್ತಿಗಳು, ಸಜ್ಜನರು ಆದಂತಹ ಭೋಜಣ್ಣವ್ರಿಗೆ ಮತ್ತು ನರಸಿಂಹ ಲಕ್ಕನ್ವಯ್ಯನವ್ರಿಗೆ, ರಾಮೇಗೌಡರಿಗೆ, ದಾಸರಳ್ಳಿ ಲ್ಯಾಂಡ್ ಡೆವಲಪರ್ ರಾಮೇಗೌಡರಿಗೆ, ಬಸವರಾಜರವ್ರಿಗೆ, ಕೆ ಜಿ ರಾಮಣ್ಣವ್ರ ವೇದಿಕೆ ಮೇಲೆ ಬರಲಿಲ್ಲ, ದಯಮಾಡಿ ಬರಬೇಕು. ಹರೀಶ್ ಅವ್ರಿಗೆ, ಯುವ ಮುಖಂಡರು ಹರೀಶ್ ಅವ್ರಿಗೆ, ಮೂಡ್ಲಪ್ಪಣ್ಣವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಶಿವಕುಮಾರ್ ಅವ್ರಿಗೆ, ಬಾಲಕೃಷ್ಣ ಅವರು ದಯಮಾಡಿ ಬರ್ಬೇಕು ವೇದಿಕೆ ಮೇಲೆ. ದೇವರಾಜ್ ಅವ್ರಿಗೆ, ಮಂಜುನಾಥ ನಗರದ ಹಿರಿಯ ಕಲಾವಿದರು ದೇವರಾಜ್ ಅವ್ರಿಗೆ ಮತ್ತು ವಾದ್ಯ ವೃಂದದವ್ರಿಗೆ, ಮಾಸ್ಟ್ರು ರಾಜಣ್ಣವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಕಾಲಾವಕಾಶ ಕಮ್ಮಿ ಇದೆ. ಮೂರ್ತಿರವರು, ಪಳ್ಳಿಪಾಳ್ಯ ಮೂರ್ತಿಯವರು, ನಮ್ಮ ನರಸಿಂಹ ನಾಯಕರವರಿಂದ ಮೂರ್ತಿರವರಿಗೆ ಸನ್ಮಾನ ಸಮಾರಂಭ.
ಮಂಜುನಾಥ ನಗರದಲ್ಲಿ ಇಲ್ಲಿವರೆಗೂ ಕಮ್ಮಿ ಅಂದ್ರೆ ಒಂದು 7 ನಾಟಕ 8 ನಾಟಕ ಆಡ್ತಿರ್ಬೋದು ಅವರು. ಎಲ್ಲಾ ನಾಟಕನೂ ಯಶಸ್ವಿಯಾಗಿದೆ. ಮತ್ತು ವಿದುರ್ನ ಪಾತ್ರಧಾರಿ ವೆಂಕಟೇಶ್ ಅವರು ಒಂದು ಪುಟ್ಟ ಕಾಣಿಕೆಯನ್ನು ಕೊಡ್ತಾ ಇದ್ದಾರೆ ಅವ್ರಿಗೆ. ದಯಮಾಡಿ ಅವರಿಗೆ ಆಯುರಾರೋಗ್ಯ ಐಶ್ವರ್ಯ ಭಾಗ್ಯ ಭಗವಂತ ಕಲ್ಪಿಸ್ಲಿ ಅಂತ ಕೇಳ್ಕೊತಾ ಮೂರ್ತಿ ಅವ್ರ ಮುಂದಕ್ಕೆ ಇದೇ ತರ ನಾಟಕ ಆಡಿಸ್ತಾ ಇರಲಿ. ಸುರೇಶ್ ಅವರು, ಶ್ರೀನಿವಾಸರವರು ತಬಲಾ, ಶಿವಕುಮಾರ್ ದಯಮಾಡಿ ಈ ಕಾರ್ಯಕ್ರಮನ ಇಲ್ಲಿಗೆ ವಂದನಾರ್ಪಣೆ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ಕೊಡ್ತೀವಿ. ಸೂರ್ಯಣ್ಣವರ BBMP ಬಸವಣ್ಣ, ಸೆಂಟ್ರಿಂಗ್ ಬಸವಣ್ಣವರು, ಟೀನ್ಸ್ ಮಾಲೀಕರು ಸುನೀನ, ರಾಜಣ್ಣ, BK ರಾಜಣ್ಣ ಅವರು ದಯಮಾಡಿ ವೇದಿಕೆ ಮೇಲೆ ಬರ್ಬೇಕು. ಇನ್ನೊಂದ್ಸರಿ ನಾವು ಈ ಜಾಗನ ತಗೊಳೋದಕ್ಕೆ ಹಲೋ ಇನ್ನೊಂದ್ಸರಿ ಜಾಗ ಕಾರ್ಯಕ್ರಮಕ್ಕೆ ತಗೊಳಕ್ಕಾಗಲ್ಲ. ದಯಮಾಡಿ ಇವಾಗ ಕರೆದಿರ್ತಕ್ಕಂಥ ಹಿರಿಯರು ಯಾರೇ ಇದ್ರು ದಯಮಾಡಿ ವೇದಿಕೆ ಮೇಲೆ ಬರ್ಬೇಕು. ತುಂಬಾ ಧನ್ಯವಾದಗಳು ಈ ಜಾಗ ಇಷ್ಟೊತ್ತು ನಮ್ಗೆ ಅಲಂಕರಿಸ್ಕೊಟ್ಟಕ್ಕೆ.